ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸುಪ್ರೀಂ ಕೋರ್ಟ್ ಗರಂ ಆಗಿದೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಇದಕ್ಕೆ ತರಾಟೆಗೆ ತೆಗೆದುಕೊಂಡಿರೋದು ಸುಪ್ರೀಂ ಕೋರ್ಟ್. ಎಷ್ಟೋ ವರ್ಷಗಳಿಂದ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪರೀಕ್ಷೆ ನಡೆಸ್ತಾ ಇದೆ. ಅದೇ IAS IPS ಅಂತ ಮಾತಾಡ್ತೀವಲ್ವಾ, ಎಷ್ಟು ವರ್ಷಗಳಿಂದ ನಡೆಸ್ತಾ ಇದ್ದಾರೆ ಅವರು. ಕಡು ಬಡವ ಅದರಲ್ಲೊಬ್ಬ IAS ಆಗಿಬಿಡ್ತಾನೆ, IPS ಆಗಿಬಿಡ್ತಾನೆ. ಕಡು ಬಡವ, ಭ್ರಷ್ಟಾಚಾರ ಇಲ್ಲ ಅಂತ ಈ ವ್ಯವಸ್ಥೆ ನಂಬಿದೆ. UPSC ಪರೀಕ್ಷೆಗಳಲ್ಲಿ ಸೋ ಫಾರ್ ಭ್ರಷ್ಟಾಚಾರ ಇಲ್ಲ. ಅರ್ಹತೆ ಇದ್ದವನಿಗೆ ಅಲ್ಲಿ ಕೆಲಸ ಸಿಗುತ್ತೆ. ನಿಜವಾಗಿಯೂ ಅರ್ಹತೆ ಇದ್ದವನು ಅಲ್ಲಿ ಒಂದು ಆಟೋ ಚಾಲಕನ ಮಗ ಆಗಲಿ, ತರಕಾರಿ ಮಾರೋನ ಮಗ ಆಗಲಿ, ಕುರಿ ಕಾಯ್ತಿದ್ದೋ ಹುಡುಗ ಆಗಲಿ IAS ಆಗಿದ್ದಾರಲ್ಲ ಈ ದೇಶದಲ್ಲಿ. ಉದಾಹರಣೆ ಇದೆಯಲ್ಲ, ಏನು ಕುರಿಕಾಯನ್ನು ಎಲ್ಲಿ ತರ್ತಾನೆ ಭ್ರಷ್ಟಾಚಾರಕ್ಕೆ? ಹಣ ಎಲ್ಲಿ ತರ್ತಾನೆ ಅವನು? ಒಂದು ವೇಳೆ ಹಣ ತಂದಿದ್ದರೂ ಅಲ್ಲ, ಅದಕ್ಕೆ ಭ್ರಷ್ಟಾಚಾರಕ್ಕೆ ಅವಕಾಶವೇ ಇಲ್ವಲ್ಲ. ಅಷ್ಟು ಎಕ್ಸಾಮ್ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರು. ದೇಶದಲ್ಲಿ ಡಾಕ್ಟರ್ಗಳು ಯಾರಾಗಬೇಕು ಅಂತ ಡಿಸೈಡ್ ಮಾಡುವಂತಹ ನೀಟ್ ಎಕ್ಸಾಮ್ ಇಷ್ಟೊಂದು ಅಧ್ವಾನನ, ಇಷ್ಟು ಕೆಟ್ಟ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀರಾ ಅದನ್ನು ಅಂಥೇಳಿ ನೀಟ್ ಎಕ್ಸಾಮ್ ಹೊಣೆ ಹೊತ್ತಿರ್ತಕ್ಕಂತಹ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಗೆ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಅಂದರೆ ನ್ಯಾಯಮೂರ್ತಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾವತ್ತಿಗೂ UPSC ಪ್ರಶ್ನೆ ಪತ್ರಿಕೆ ಸೋರಿಕೆನೇ ಆಗಲ್ವಲ್ರಿ. IAS ಕ್ವಶನ್ ಪೇಪರ್ ಲೀಕ್, IPS ಕ್ವಶನ್ ಪೇಪರ್ ಲೀಕ್ ಕೇಳಿದ್ದೀರಾ ಯಾರಾದರೂ? ಎನಿಬಡಿ, ಎನಿ ಡೇ? ಇಲ್ವಲ್ಲ, ಇಲ್ಲ ತಾನೇ. ಹಾಗಿದ್ದಾಗ ನಿಮಗೇನಾಗಿದೆ? ನಿಮಗೇನು ಪ್ರಾಬ್ಲಮ್ ಏನು ನಿಮ್ಮದು ಅಂತ ಸುಪ್ರೀಂ ಕೋರ್ಟ್ ಝಾಡಿಸಿದೆ ಈ ನೀಟ್ ಪರೀಕ್ಷೆ ನಡೆಸ್ತಕ್ಕಂಥ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಗೆ. ಅಂದರೆ ಇಲ್ಲಿ ಅರ್ಥ ಏನು ಅಂತ ಹೇಳಿದ್ರೆ, ದುಡ್ಡಿನ ಲಾಬಿ, ಹಣ. ಕ್ವಶನ್ ಪೇಪರ್ ಸುಮ್ಮನೆ ಲೀಕ್ ಮಾಡಲ್ಲ. ಅದು ಯಾರೋ ಮಹಾನ್ ಭಾವ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ. ಏನು ಗೊತ್ತಾ ಸ್ಟೇಟ್ಮೆಂಟು? ನೀಟ್ ಕ್ವಶನ್ ಪೇಪರ್ ಪೂರ್ತಿ ಲೀಕ್ ಆಗಿಲ್ಲ, ಕೆಲವು ಕ್ವಶನ್ಗಳು ಆಚೆ ಲೀಕ್ ಆಗಿಬಿಟ್ಟಿದೆ ಅಷ್ಟೇ ಅಂತ. ಈ ಥರ ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಎಂತೆಂಥ ಜನ ಇರ್ತಾರೆ ಅಂದರೆ ಈ ಥರ ಮಾತನಾಡುವಂಥ ಜನ. ಕ್ವಶನ್ ಪೇಪರ್ ಲೀಕ್ ಆಗಲಿಲ್ಲ, ಕೆಲವು ಕ್ವಶನ್ಸ್ಗಳು ಲೀಕ್ ಆಗಿಬಿಡ್ತಂತೆ ಅವನಿಗೆ. ಇಂಥವರೇ ಸೇರಿಕೊಂಡು ಆ ಕ್ವಶನ್ ಪೇಪರ್ ರೆಡಿ ಮಾಡಿರೋದು. ಇವರ ಮನಸ್ಥಿತಿ ನೋಡಿ, ಮೈಂಡ್ ಸೆಟ್ಗಳು. ಕ್ವಶನ್ ಲೀಕ್ ಆದರೆ ಏನಂತೆ ಅಂದರೆ ಎಲ್ಲ ಅಷ್ಟೇ ಅಲ್ವೇನ್ರಿ, ಎಲ್ಲ ಅಷ್ಟೇ ತಾನೇ. ಗಾಜಿನ ಬಾಟ್ಲು ಒಡೆದು ಹೋಯಿತು ಅಂತ, ಜಾಸ್ತಿ ಹೊಡಿಲಿಲ್ಲ, ಮಧ್ಯಕ್ಕೆ ಮಾತ್ರ ಸೀಳ್ಬಿಡ್ತು, ಈ ಕಡೆ ಕಾರ್ನಲ್ಲಿ ಮಾತ್ರ ಒಡೆದು ಹೋಗಿದ್ದು ಹೇಳೋಕ್ಕಾಗುತ್ತಾ? ಬಾಟ್ಲು ಹೊಡೆದೋಯ್ತು ಅಷ್ಟೇ. ಸೊ ಆ ಥರ ಆಗಿಬಿಟ್ಟಿದೆ ಇಲ್ಲಿ. UPSC ಸಂಸ್ಥೆಯನ್ನು ನೋಡಿ ನೀವು ಕಲಿಬೇಕು ಅಂಥೇಳಿ. ನಾನು ಇದೇ ಮಾತನ್ನು KPSC ಹೇಳೋಕ್ಕಾಗಲ್ಲ ನಾವು. ಇದೊಂದು ದೊಡ್ಡ ಕೂಪ ಇದು. ಈ KPSC ಕೂಡ ಇಂಥದ್ದೇ ದೊಡ್ಡ ಕೂಪ ಇದು. ಇಲ್ಲಾಗಿರೋ ಕ್ವಶನ್ ಪೇಪರ್ ಲೀಕ್ಗಳು, ಇಲ್ಲಿನ ಅಧ್ವಾನಗಳು, ಅದನ್ನು ಮಾತಾಡ್ತಾ ಕೂತ್ರೆ 3 ದಿನ ಆದರೂ ಬೇಕು ನಮಗೆ. UPSC ನೋಡಿ ನೀವು ಕಲೀರಿ ಅಂಥೇಳಿ ಒಂದು ರೀತಿಯಲ್ಲಿ ಇದ್ರ ಬಗ್ಗೆ ಒಂದು ಚಾಟಿ ಬೀಸಿದ್ದಾರೆ. ಪರೀಕ್ಷಾ ವ್ಯವಸ್ಥೆಯಿಂದ ನೀವು ಪಾಠ ಕಲಿಬೇಕಾಗತ್ತೆ. ಹೊಣೆಗಾರಿಕೆಯನ್ನು ನಿಗದಿಪಡಿಸದ ಹೊರತು ರೆಸ್ಪಾನ್ಸಿಬಲ್ ಮಾಡಬೇಕು ಅಂತ. ಹೊಣೆಗಾರಿಕೆ ನಿಗದಿಪಡಿಸೋದು ಅಂದರೆ ಇಲ್ಲಿ ಹೆಚ್ಚು ಕಡಿಮೆ ಆದರೆ ನಿನ್ನ ತಲೆ ಉರುಳುತ್ತೆ, ಇಲ್ಲಿ ನಿನ್ನ ಕೆಲಸ ಹೋಗುತ್ತೆ, ನೀನು ಜವಾಬ್ದಾರಿಯಿಂದ ಬಿಡುಗಡೆ ಆಗಿಬಿಡ್ತೀಯಾ. ಈ ಥರ ಹೊಣೆಗಾರಿಕೆ ನಿಗದಿಪಡಿಸದಿದ್ದರೆ ಇಂಥ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗಲ್ಲ. ಯಾವ ವ್ಯಕ್ತಿ ಜವಾಬ್ದಾರಿ ಹೊರ್ತಾರೆ ಅಂತ ನೀವು ಐಡೆಂಟಿಫೈ ಮಾಡಿ, ಗುರುತಿಸಿ ಅದನ್ನು. ಹಾಗಾದಾಗ ಮಾತ್ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಗೆ ತರಾಟೆಗೆ ತೆಗೆದುಕೊಂಡಿರೋದು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು. ಪರೀಕ್ಷೆ ಹೇಗೆ ನಡೆಸಲಾಗುತ್ತದೆ ಮತ್ತು ಹೇಗೆ ಮುಕ್ತಾಯಗೊಳಿಸಲಾಗುತ್ತದೆ ಈ ಬಗ್ಗೆ ನಮಗೆ ಅಫಿಡವಿಟ್ ಸಲ್ಲಿಸಿ, ನಮಗೊಂದು ಗ್ಯಾರಂಟಿ ಕೊಡಿ, ಅಫಿಡವಿಟ್ ಕೊಡಿ ನಮಗೆ. ಹೆಂಗೆ ಪರೀಕ್ಷೆ ಶುರು ಮಾಡ್ತೀರಿ, ಯಾವ ಥರ ಪರೀಕ್ಷೆ ಎಂಡ್ ಮಾಡ್ತೀರಿ ಗೊತ್ತಾಗಬೇಕು ನಮಗೆ ಅಂಥೇಳಿ ಸುಪ್ರೀಂ ಕೋರ್ಟ್ನ ಪೀಠ ಹೇಳಿದೆ. ಇಲ್ಲಿ 6 ವಾರಗಳ ಒಳಗಡೆ ನಿಮ್ಮ ಅಫಿಡವಿಟ್ ಇರಬೇಕು ಅಂತೇಳಿ ತಾಕೀತು ಮಾಡಿದೆ. ಮುಂದಿನ ವಿಚಾರಣೆಯನ್ನು ಜುಲೈ 2ನೇ ವಾರಕ್ಕೆ ಮುಂದೂಡಿಕೆ ಮಾಡಿದೆ ಸುಪ್ರೀಂ ಕೋರ್ಟ್. ಈ ವಿಷಯವನ್ನು ಪ್ರಧಾನಿಯವರೇ ಮೇಲ್ವಿಚಾರಣೆ ಮಾಡ್ತಿದ್ದಾರೆ ಅಂಥೇಳಿ NTA ಇಲ್ಲಿ ತಿಳಿಸಿದೆ.